ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು? ಮೂರ್ತಿ ಅಂತ. ಓಕೆ. ಈಗ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ನಿಮ್ಗೆ ಗೊತ್ತೇ ಇರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ನಂಗೆ ಸೀಟ್ ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿ ಎಂ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ? ನಿಮ್ಗೆ ಯಾರು ಸಿ ಎಂ ಆದ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಈಗ ಸಿ ಎಂ ಇದ್ದವರೇ ಓಕೆನಾ, ಮುಂದುವರಿಬೇಕಾ? ಇದ್ದವರು ಓಕೆ, ಮುಂದೆ ಬರೋರು ಓಕೆನೇ ಮೇಡಮ್ ಅವರೇ. ಮುಂದೆ ಯಾರು ಬರ್ಬೋದು? ಡಿ.ಕೆ. ಶಿವಕುಮಾರ್ ಕೊಡಲಿ ಬಿಡಿ ಮೇಡಮ್ ಅವರೇ. ಯಾಕೆ? ಯಾಕೆ ಅವರು ಕಾಂಗ್ರೆಸ್ ಪಕ್ಷ ಕಟ್ಟಿದ್ದಾರೆ, ತುಂಬ ಹಳಬರು. ಕಾಂಗ್ರೆಸ್ ತಳ ಹಿಡಿದಂಥ ಕಾಲದಲ್ಲಿ ಕಾಂಗ್ರೆಸ್ನ ಮೇಲ್ತರಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಸಿದ್ದರಾಮಯ್ಯವರು JDS-ಇಂದ ಬಂದರು, ಆದರೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ಸಲ್ಲೇ ಉಳ್ಕೊಂಡ್ರು. ಆಯ್ತಲ್ಲ, ಕಾಂಗ್ರೆಸ್ಗೋಸ್ಕರ ತುಂಬ ಶ್ರಮ ಪಟ್ಟಿದ್ದಾರೆ ಅವರು. ಕಾಂಗ್ರೆಸ್ಸೇ ಇಲ್ಲ ಅಂದಿರೋ ಟೈಮಲ್ಲೆಲ್ಲ ಕಾಂಗ್ರೆಸ್ನ ತಗೊಂಬಂದಿದ್ದಾರೆ. ಆಮೇಲೆ ಗಣಿ ಲೂಟಿ ಆದಾಗ ಸಿದ್ದರಾಮಯ್ಯವ್ರ ಜೊತೆ ಪಾದಯಾತ್ರೆ ಮಾಡಿದ್ದಾರೆ. ಒಂದು ಎರಡನೇದಾಗಿ ಸಿದ್ದರಾಮಯ್ಯವರು ಮತ್ತು ಇನ್ನೊಬ್ರಿಗೆ ಕೊಡಬೇಕು ಅಂದಾಗ ಅವ್ರು ಕಷ್ಟಪಟ್ಟಿದ್ದಾರೆ, ಕಾಂಗ್ರೆಸ್ನ ಮುಂದೆ ತಂದಿದ್ದಾರೆ. ಅವರೆಲ್ಲ ಶ್ರಮದಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಒಳ್ಳೊಳ್ಳೆ ಯೋಜನೆಗಳು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರು ಒಳ್ಳೆ ಯೋಜನೆ ಕೊಟ್ಟಿಲ್ಲ ಅಂತ ಅಲ್ಲ, ಸಿದ್ದರಾಮಯ್ಯರು ಅನೇಕ ಬಡ್ಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ. ಅನೇಕ ಸಾರಿ ಅವರು ಬಡ್ಜೆಟ್ ಮಂಡನೆ ಮಾಡಿದ್ರು, ಜನೋಪಕಾರಿ ಬಡ್ಜೆಟ್ ಅವೆಲ್ಲ. ಎಲ್ಲರಿಗೂ ಹೇಳಿ ಕೇಳಿ ಏನೂ ಮಾಡಿಲ್ಲ ಅವರು. ಅವ್ರ ಮನಸ್ಸಿಗೆ ಬಂದಿತ್ತಂತೂ ಏನೂ ಮಾಡಿಲ್ಲ. ಜನೋಪಯೋಗ ಆಗಿದೆ ಅಂತ ಎಲ್ಲ ಕೆಲಸನೂ ಅವ್ರು ಮಾಡಿದ್ದಾರೆ. ಆದ್ದರಿಂದ ಅವರು ಈಗ ಒಂದು ಸರಿ 5 ವರ್ಷ ಅವ್ರು ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ದಿನಗಳಲ್ಲಿ, ಮಿಕ್ಕಿದ ವರ್ಷಗಳು ಡಿ.ಕೆ. ಶಿವಕುಮಾರ್ ಕೊಡೋದು ತುಂಬ ಒಳ್ಳೆಯದು. ಡಿ.ಕೆ. ಶಿವಕುಮಾರ್ ಮೊದಲಿಗಿಂತ ಈಗ ತುಂಬ ಒಳ್ಳೆಯವರು. ಮೊದಲೇನವ್ರು ಹಿಂಗೆ ಕೆಟ್ಟವರಾಗಿರಲಿಲ್ಲ, ಬರೀ ಪಕ್ಷಕ್ಕೋಸ್ಕರ ದುಡ್ತಾ ಇದ್ದಾರೆ. ರಾಜಕೀಯ ಬೇರೆ, ಜನಗಳನ್ನೆಲ್ಲ ಒಂದೇ ಮನಸ್ಸಲ್ಲಿ ನೋಡೋರು ಅವರು. ಒಂದೇ ಲೆವೆಲಲ್ಲಿ ನೋಡ್ತಾ ಇದ್ರು ಅವರು. ಯಾವತ್ತೂ ಪಕ್ಷ ಭೇದ ಮಾಡಿಲ್ಲ, ಜಾತಿ ಅಂತ ಯಾವುದೂ ಹೋರಾಟ ಮಾಡಿಲ್ಲ, ಜಾತಿ ಬಗ್ಗೆ ಯಾವತ್ತೂ ಅವ್ರು ಮಾತಾಡಿಲ್ಲ. ಅವರು ಸಂವಿಧಾನ ಗೌರವ ಕೊಡುವಂಥ ವ್ಯಕ್ತಿಗಳು, ಎಲ್ಲರನ್ನೂ ಒಟ್ಟು ಕರ್ಕೊಂಡು ಹೋಗೋ ವ್ಯಕ್ತಿ. ಈಗ ಹೈಕಮಾಂಡ್ ಏನು ಅಂದ್ಕೊಳ್ತಾ ಇದೆ ಅಂತಂದರೆ, ಈಗ ಬಿಹಾರದ ಎಲೆಕ್ಷನ್ ರಿಸಲ್ಟ್ ನೋಡಿಬಿಟ್ಟಿದೆ ಹೈಕಮಾಂಡ್. ಸೊ ಇಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿದೆ. ಎಲ್ಲ ಒಂದು ರಾಜ್ಯಗಳಲ್ಲೂ ಕಾಂಗ್ರೆಸ್ ಸ್ವಲ್ಪ ಕೆಳಗೆ ಇದೆ. ಬಟ್ ಕಾಂಗ್ರೆಸ್ ಅಂತ ಬಂದರೆ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿದೆ ಕಾಂಗ್ರೆಸ್, ಓಕೆನಾ? ಸೊ ಈಗೇನಾದರೂ ಕಾಂಗ್ರೆಸ್ ಮುಟ್ಟೋಕೆ ಹೋದರೆ ಮತ್ತೇನಾದರೂ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅಂತ ಹೇಳಿ ಹೈಕಮಾಂಡ್ ಏನಾದರೂ ಮಧ್ಯಪ್ರವೇಶ ಮಾಡೋದು ಸ್ವಲ್ಪ ಡಿಲೇ ಮಾಡ್ತಿದ್ಯಾ? ಏನು ಡಿಲೇ ಮಾಡ್ತಲ್ಲ ಮೇಡಮ್. ನೀವು ಹೇಳ್ತಾ ಇದ್ರೆ ಎಲ್ಲ ಕಡೆ BJP ಇದೆ ಅಂದ್ಬಿಟ್ಟು. ಮೇಡಮ್ ಈ ದೇಶದಲ್ಲಿ ಫಸ್ಟ್ ಇಟ್ ಇಸ್ ನಾಟ್ BJP ಸರ್, ಅಲ್ಲಿ ಸ್ಥಳೀಯ ಪಕ್ಷಗಳು. ಓಕೆ ಈಗ ಎಲ್ಲ ರಾಜ್ಯಗಳಲ್ಲೂ BJP ಇದೆ ಅಂತ ಹೇಳ್ತಾರೆ. ಫಸ್ಟು ಆಪ್ರೇಷನ್ ಕಮಲ ಜಾರಿಗೆ ತಂದವರು ಯಾರು ಮೇಡಮ್ ಅವರೇ? BJP ಅವರು. ಮಹಾರಾಷ್ಟ್ರದಲ್ಲಿ ಏನಾಯಿತು, ಗೋವಾದಲ್ಲಿ ಏನಾಯಿತು, ಹೋಗ್ಲಿ ಕರ್ನಾಟಕದಲ್ಲಿ ಏನಾಯಿತು, ಇದನ್ನೆಲ್ಲ ಮಾಡಿದವರು ಅದರಿಂದ ಅಧಿಕಾರದಲ್ಲಿ ಇದ್ದಾರೆ ಅಷ್ಟೇ. ಈಗ ಬಿಹಾರಲ್ಲಿ VVPAT ಇರೋ ಪೇಪರ್ಸ್ಗಳೆಲ್ಲ ರೋಡಲ್ಲಿ ಬಿದ್ದಿತ್ತು. ಮತ ಎಣಿಕೆ ಮಾಡಬೇಕಾಗಿರೋ ಮಿಷನ್ಗಳೆಲ್ಲ ಲಾರಿಲಿ ಬಂದು ರಾತ್ರಿ ಕೆಳಗಡೆ ಇಳಿತಾಯಿತ್ತು. ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ. ಆಮೇಲೆ ಚುನಾವಣಾ ಆಯೋಗ ಇದೆಯಲ್ಲ ಮೇಡಮ್ ಅವರು, ಅದು ಸಂವಿಧಾನ, 2ನೇ ಸಂವಿಧಾನ ಇದ್ದಂಗೆ ಭಾರತಕ್ಕದು. ಅದು ಯಾರು ಅಡಿಯಾಳ ಆಗಿರಬಾರ್ದು. ಅದು ವಸ್ತುನಿಷ್ಠಿಯಾಗಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ದೇಶದಲ್ಲಿ ಯಾವುದೇ ಥರ ಕೋಮುಗಳು ಇರೋದಿಲ್ಲ, ರಾಜಕೀಯ ಮೇಲಾಟನೇ ಇರೋದಿಲ್ಲ. ಬಿಹಾರದಲ್ಲಿ ಲಕ್ಷಾಂತರ ಜನಕ್ಕೆ ಎಲೆಕ್ಷನ್ ಇದೆ ಅಂತ ಗೊತ್ತಾಗಿ ಎಲೆಕ್ಷನ್ ಆದಮೇಲೆ, ಎಲೆಕ್ಷನ್ ಕಂಡಕ್ಟ್ ಆದಮೇಲೆ, ಎಲೆಕ್ಷನ್ ಡೇಟ್ ಅನೌನ್ಸ್ ಆದಮೇಲೆ ಕೋಟ್ಯಾಂತರ ರೂಪಾಯಿ ದುಡ್ಡುಗಳು ಕೊಟ್ಟರು. ಇದು ಎಲೆಕ್ಷನ್ ಕಂಡಕ್ಟ್ ಅಲ್ಲ ಮೇಡಮ್. ಇದನ್ನು ಯಾರು ಕೇಳೋರಿಲ್ವಾ? ಇದು ವಾಲಂಟ್ರಿಯಾಗಿ ಸುಪ್ರೀಂ ಕೋರ್ಟೇ ಕೇಸ್ ಮಾಡ್ಬೋದು. ಚುನಾವಣಾ ಆಯೋಗ ತುಂಬ ದೊಡ್ಡ ಮಟ್ಟ ಅಂದರೆ ಇಡೀ ದೇಶದಲ್ಲಿ ಸಂವಿಧಾನಕ್ಕೆ ಎಷ್ಟು ಗೌರವ ಇದೆಯೋ ಅದು 2ನೇ ಅಂಗನೇ ಚುನಾವಣಾ ಆಯೋಗ. ಪ್ರಜೆಗಳಿಂದನೇ ಪ್ರಜೆಗಳಿಗೋಸ್ಕರ ಪ್ರಜಾ ಸರ್ಕಾರ ಬರಬೇಕು ಅನ್ನೋದು ಚುನಾವಣೆಯ ಮುಖ್ಯ ಆಶಯ. ಆ ಆಶಯ ವಿರುದ್ಧವಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಅಧಿಕಾರದಲ್ಲಿ ಅವ್ರನ್ನೆಲ್ಲ ದಂಡಿಸಿ ಕಿವಿ ಹಿಂಡೋಂಥ ಕೆಲಸ ಚುನಾವಣಾ ಆಯೋಗ ಮಾಡಬೇಕಾಗಿತ್ತು, ಮಾಡಬೇಕು. ಇನ್ನು ಮುಂದೆ ಅದು ಮಾಡಲಿ. ಓಕೆ. ಸೊ ಇವಾಗ ನೀವು ಹೇಳ್ತಾ ಇದ್ದೀರಾ ಡಿ.ಕೆ. ಶಿವಕುಮಾರ್ ಅವರು ನೆಕ್ಸ್ಟ್ ಸೀಟ್ ಬಿಟ್ಕೊಡ್ಲಿ ಅವರು ಅಂತ ಹೇಳಿ. ಸೊ ಹಿಂಗೇನಾರು ಆದರೆ ದಲಿತ ಒಂದು ಮತದಾರ ಕಳ್ಕೊಳ್ತೀವಿ ಅನ್ನೋ ಭೀತಿಲಿಲ್ವಾ ಮೇಡಮ್ ಅವರೇ? ದಲಿತ ಮತದಾರನ ಕಳ್ಕೊತೀವಿ ಅಂತ ಯೋಚನೆ ಮಾಡೋಕೆ ಹೋದರೆ ನೀವು, ಪರಮೇಶ್ವರು ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ರೇಸಲ್ಲಿದ್ದರು. ಆವತ್ತು ಪರಮೇಶ್ವರು ಸೋತರು, ಅಕಸ್ಮಾತ್ ಗೆದ್ದಿದ್ರು ಅಂದ್ಕೊಳ್ಳಿ, ಆಯ್ತಲ್ಲ, ಅವರು ಸ್ವಲ್ಪ ದಿನ ಮಾಡ್ತಾಯಿದ್ರು, ಇವರು ಸ್ವಲ್ಪ ದಿನ ಮಾಡ್ತಾಯಿದ್ದಾರೆ. ಅದೃಷ್ಟವಶಾತ್ ಪರಮೇಶ್ವರು ಏನಾದರೂ ಅವರು ಪರಾಜಿತ ಆಗ್ಬಿಟ್ರು. ಅದಕ್ಕೋಸ್ಕರ ಸಿದ್ದರಾಮಯ್ಯವ್ರು ಕೊಟ್ಟರು ಅಲ್ವಾ ಮೇಡಮ್ ಅವರೇ? ಇಬ್ಬರು ರೇಸಲ್ಲಿದ್ದರು. ಇವತ್ತಿನ ರೇಸು ಅಷ್ಟೇ, ಆಯ್ತಲ್ಲ. ಒಲವು ಯಾರ ಪರ ಅನ್ನೋದು ಮುಖ್ಯ ಅಲ್ಲ ಮೇಡಮ್ ಅವರೇ, ಪಕ್ಷನ ಕಟ್ಟಿರೋರು ಮುಖ್ಯ. ಪರಮೇಶ್ವರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ ಅಂತೆಲ್ಲ. ಪರಮೇಶ್ವರ್ ಕೆಲಸ ಮಾಡಿದರೆ, ಖರ್ಗೆ ಅವ್ರು ಕೆಲಸ ಮಾಡಿದರೆ, KH ಮುನಿಯಪ್ಪರು ಕೆಲಸ ಮಾಡಿದರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಅವರೇ ಯಾರು ಕೆಲಸ ಮಾಡ್ತಾಯಿದ್ದಾರೆ? ಎಲ್ಲ ಬಡವರದು ದೀನ ದಲಿತರು ಎಲ್ಲರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯವರು ಅಹಿಂದ ಮಾಡಿದ್ದಾರೆ. ಅಹಿಂದದ ಎಲ್ಲ ಜನಗಳಿಗೂ ಅನುಕೂಲ ಆಗ್ತದೆ. ಈಗ ಎಲ್ಲ ಹೇಳ್ತಾರೆ ಎಲ್ಲ ಬಿಟ್ಟಿ ಭಾಗ್ಯಗಳು ಕೊಟ್ಬಿಟ್ರು ಅಂತ. ಅಲ್ಲ ಮೇಡಮ್ ಅವರೇ, ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಲೂಟಿ ಮಾಡ್ಕೊಂಡೋದ್ರು ಕೇಂದ್ರ ಸರ್ಕಾರದಲ್ಲಿ. ಅದರಲ್ಲಿ ನಮ್ಮ ಮಲ್ಯ ಒಬ್ಬರು ಬಿಟ್ಟರೆ ಇನ್ನು ಮಿಕ್ದವರೆಲ್ಲ ಗುಜರಾತಿಗಳೇ. ಸಾವಿರಾರು ಕೋಟಿ ಲೂಟಿ ಮಾಡಿದ್ರು. ಅದನ್ನು ಯಾರು ಕೇಳಿಲ್ವಾ? ಈಗ ಅದಾನಿ ಅಂಬಾನಿ ಅವ್ರದ್ದೆಲ್ಲ ಆಸ್ತಿಯನ್ನು ಲೆಕ್ಕ ಹಾಕಿ BJP ಸರ್ಕಾರ ಬರೋದಕ್ಕಿಂತ ಮುಂಚೆ ಅವರೆಲ್ಲ ಹೆಂಗಿದ್ರು, ಇವತ್ತು ಅವ್ರ ಸರ್ಕಾರದಲ್ಲ ಇವಾಗ ಏನಾಗಿದೆ ಅವ್ರದ್ದು? ಅವ್ರ ಆಸ್ತಿಲಿ ಎಷ್ಟಾಗಿದೆ? ನಮ್ಮದು DGP ಎಲ್ಲಿಗೆ ಬಂದಿದೆ?
ಇದನ್ನು ಯಾರು ಪ್ರಜ್ಞಾವಂತ ನಾಗರಿಕರು ಯೋಚನೆ ಮಾಡಬೇಕು, ವಿದ್ಯಾವಂತರು ಯೋಚನೆ ಮಾಡಬೇಕು. ಯಾವ ಸರ್ಕಾರದಲ್ಲಿ ಏನಾಯಿತು ಅನ್ನೋದು ಮುಖ್ಯ ಅಲ್ಲ ಮೇಡಮ್ ಅವರೇ, ಯಾರಿಗಿಂದ ಯಾವ ಸರ್ಕಾರದಿಂದ ಜನಗೆ ಅನುಕೂಲ ಆಯಿತು ಅಂದರೆ ಇವಾಗ ಬಿಟ್ಟಿ ಭಾಗ್ಯ ಕೊಡೋದ್ರಿಂದ ಸರ್ಕಾರದಲ್ಲಿ ಇವಾಗ ಏನೋ ಲಾಸ್ ಆಗಿದೆಯಾ, ಗೌರ್ಮೆಂಟ್ ಲಾಸ್ ಆಗಿದೆಯಾ ಅಂದರೆ ಈ ಬಿಟ್ಟಿ ಭಾಗ್ಯ ಕೊಟ್ಟು ಸರ್ಕಾರ ಲಾಸ್ ಆಗಿ ಸರ್ಕಾರ ಬಿದ್ದೋಗ್ಬಿಟ್ರೆ ಬಿಟ್ಟಿ ಬಗ್ಗೆ ಕೊಟ್ಟಿದ್ದರಿಂದ ಹಿಂಗೆ ಬಿದ್ದೋಯ್ತು ಅಂದರೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನ ಅದ್ರ ಅನುಭವ ಪಡಿತಾ ಇದ್ದಾರೆ, ಅದು ಅನುಕೂಲ ಪಡಿತಾ ಇದ್ದಾರೆ. ಯಾಕೆ ಸುಮ್ಮನೆ ಬಿಟ್ಟಿ ಬಗ್ಗೆ ಅಂತಾರೆ. ಅದಾನಿ ಅಂಬಾರಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ, ಲಕ್ಷ ಕೋಟಿ ಲೂಟಿ ಮಾಡಿದ್ರಲ್ಲ ಮೇಡಮ್ ಅವರೇ, ಅವ್ರು ಸಾಲ ಮನ್ನಾ ಮಾಡಿದ್ರಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಅದು ಇದು ಅಂತ ಏನು ಒಂದೊಂದಕ್ಕೂ ಒಂದೊಂದು ಹೆಸರಿಟ್ಬಿಟ್ಟು ಅದನ್ನೆಲ್ಲ ಮನ್ನಾ ಮಾಡಿದ್ರಲ್ಲ, ಅವಾಗ ಸರ್ಕಾರ ಲೂಟಿ ಆಗಿಲ್ವಾ? ಇವತ್ತು DGP ಏನಾಗಿದೆ ಮೇಡಮ್ ಅವರೇ, DGP ಏನಾಗಿದೆ ಜನಕ್ಕೆ ಯಾರಿಗಾನ ಅರ್ಥ ಆಗ್ತಾ ಇದ್ದ? DGP ಬಗ್ಗೆ ಜನಕ್ಕೆ ಗೊತ್ತೇ ಇಲ್ಲ, ಏನು ನಡೀತಾ ಇದೆ ಸರ್ಕಾರ ಅಂತಲೇ ಗೊತ್ತಿಲ್ಲ. ಕೋಟ್ಯಾಂತರ ರೇಟ್ ಆಫ್ ಇಂಟ್ರೆಸ್ಟ್ ಇದು ಮಾಡಿದ್ರು. ಏನು ಮೇಡಮ್ ಅವರೇ, ಎಲ್ಲ ರೈಲ್ವೆಯಿಂದ ಹಿಡ್ದು ಪ್ರತಿಯೊಂದನ್ನು ಮಾರಾಟ ಮಾಡಿದ್ದಾರೆ. ಇವಾಗ ನಿಮ್ಗೆ DK ಶಿವಕುಮಾರ್ ಅವರು CM ಆಗಲಿ ಅಂತ ಇದೆ ಮನಸ್ಸಲ್ಲಿ. ಅಲ್ಲ, DK ಶಿವಕುಮಾರ್ CM ಆಗಲೇಬೇಕು ಮೇಡಮ್ ಅವರೇ, ಪಕ್ಷ ಕಟ್ಟಿದ್ದಾರೆ ಅವರು. ಅದು ಕಾಂಗ್ರೆಸ್ ಹೈಕಮಾಂಡು ಯೋಚನೆ ಮಾಡಬೇಕು. ಯಾರು ಇಲ್ಲದೆ ಅಂತ ಕಾಲದಲ್ಲಿ ಯಾವ ಸಿದ್ದರಾಮಯ್ಯ ಇರಲಿಲ್ಲ, ಯಾವ ಥರದಲ್ಲಿ ಯಾರೂ ಇರಲಿಲ್ಲ. ಅವತ್ತು ವೀರಾವೇಶದಿಂದ ಪಕ್ಷ ಕಟ್ಟಿ ತುಂಬ ಪಕ್ಷದ ಬಲವರ್ಧನೆಗೋಸ್ಕರ ತುಂಬ ಶ್ರಮ ಪಟ್ಟಿದ್ದಾರೆ ಅವರು. ದಯಮಾಡಿ ಅವರು CM ಆಗಲೇಬೇಕು ಮೇಡಮ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.